ಎಲ್ಲರಿಗೂ ವಂದನೆಗಳು. ಬರ್ತೀವಮ್ಮ, ಅವರು ಕರೀತಿದ್ದಾರೆ. ನೀವು ಚಿಕ್ಕದಾಗಿ ಹಾಡುಗಳನ್ನ ಆಡ್ಕೊಂಡು ಇರಿ, ಬರ್ತೀವಿ. ಕೋಳಿ ಮಟನ ಕುರಿ ಮಟನ ವಿಡಿಯೋ ಮಾಡ್ರಲ್ಲ ಅದನ್ನ ಎಲ್ಲ ದೇವ್ರೇನ್ರಿ? ಅಡಿಗೆದೆಲ್ಲ ವಿಡಿಯೋ ಮಾಡ ಅಲ್ರಿ ಅವೆಲ್ಲ ದೇವ್ರೇನ್ರಿ? ನಡಿ. ಪೊಲೀಸ್ನವ್ರು ಬಂದಾರ ಸರ್ ನಿಮ್ಗೆ ನಾವು ಗೌರವ ಕೊಟ್ಟವ್ರಿ. ಅಲ್ರಿ ನಿಮ್ಗೆ ಗೌರವ ಕೊಟ್ಟವ್ರಿ. ಗೌರವ ಕೊಟ್ಟಿದ್ದೀವಿ ಸರ್. ಬಂದಾಗಂದ್ರ ಅಲ್ರಿ ನಿಮ್ ಭಯ ಇರೋರಿಗೆಲ್ಲ ನಿಮ್ ಭಯ ಎಲ್ಲಿ ಹೇಳಿ ಸರ್. ನೀವು ಬಂದಾಗ ಅವರು ಕಂಟಿನ್ಯೂ ಪ್ರಾರ್ಥನೆ ಮಾಡಿಸ್ತಾರಂದ್ರೆ ಸರ್, ಇವ್ರ ಮೂಲತಃ ಕ್ರಿಶ್ಚಿಯನ್ ಎವಿಡೆನ್ಸ್ ಬೇಕಾ ಬೇಡ? ಬೇಕು ಸರ್. ನಮ್ಮ ಹಿಂದೂಗಳನ್ನ ಪ್ರಮೋಟ್ ಮಾಡಕ್ಕೆ ಇವ್ರು ಯಾರ್ರಿ? ಪೊಲೀಸರು ಬಂದಾಗ ಇವ್ರು ಯಾರು? ನಮ್ಮ ಕ್ರಿಶ್ಚಿಯನ್ಸ್ ಇದಾಗಿ ನೀ ನಮ್ ಧರ್ಮಕ್ಕೆ ಬಂದ್ಬಿಡ. ಹಂಗಾದ್ರೆ ನೀ ಬಾ ಹಂಗ ನೋಡೋಣ ನಮ್ಮ ಧರ್ಮಕ್ಕೆ. ಹಿಂದೂ ಧರ್ಮ ಕುಂಕುಮ ಹಚ್ಚುವ. ನಮ್ಮ ಹಿಂದೂ ಧರ್ಮಕ್ಕೆ ಯಾರು? ಯಾವ ಧರ್ಮದಿಂದ ನಿಂದ ಯಾವ್ದು? ಇಲ್ಲಿ ಯಾಕೆ ಸಾವಿರಾರು ಜನ ಇಲ್ಲಿ ಹಾಳು ಮಾಡ್ತೇನೆ. ಕುಟುಂಬಗಳು ಹೊಡೆಯತ್ತೀನಿ. ನಮ್ಮ ಸನಾತನ ಧರ್ಮ ಅಂದ್ರೆ ಹೆಂಗೈತೆ ನನ್ಗೆ ಅರಿವೈತೆ. ನನ್ಗೆ ಬಲವಂತ ಮಾಡ್ತೀರಿ ನೀವು. ಬಲವಂತ ಮತಾಂತರ ಆಗಕ್ ಬಲವಂತ ಮಾಡ್ತೀರೇನ? ಅಲ್ಲೆಲ್ಲ ಎಷ್ಟೋ ಜನ ಹೆಣ್ಮಕ್ಳು ಹೇಳಂತಾರ ಏನೋ ರೇಡಿಯೋ ಏನದ ಪ್ರೇಯರ್ ನಿಂದ ಏನ್ ಹಾಡೋದು? ನಮ್ದ್ರಲ್ಲಿ ಹಾಡಿರಂತ ನಿಮ್ಗೆ ಅದಾವ. ಬೇರೆ ಧರ್ಮದವ್ರಿಗೆ ಯಾಕೆ ಕರಿತೀರಿ ನೀವು? ದಯವಿಟ್ಟು ಅಲ್ರಿ ಅರ್ಥ ಆಗತ್ತಿಲ್ಲ 17 ಎಲ್ಲದನ್ರಿ ಸೋಮಣ್ಣ ಬಾಯಿ ನಮ್ದ್ರೊಳಗೆ ಅವರು ನಮ್ರಾಗ ಬಾ ಅಂತಾರ್ರಿ. ಅವರು ನಮ್ ಧರ್ಮಕ್ ಬಾ ಅಂತಾರ. ನಾವು ಬರಂಗಿಲ್ಲ. ನಮ್ ಧರ್ಮ ಹೌದು ಯೇಸು ಕೃಷ್ಣ ನಮ್ ಧರ್ಮ ಬಿಟ್ಟು ನಾವ್ ಬರಂಗಿಲ್ಲ ಅಂತ ನಾವ್ ಅಂತವ್ರಿ. ಅವ್ರು ನಮ್ಗೆ ಹಂಗ ಟಾರ್ಚರ್ ಕೊಟ್ಟಾರ. ನಾವ್ ಬರಂಗಿಲ್ಲ ಅಂತ ನಾವು ನಮ್ಮನ್ನ ಹೊಡೆದು ಮನಿ ಬಿಟ್ಟು ಹೊರಗೆ ಹಾಕ್ಯಾರ. ನಾವು ಬಾಡಿಗೆ ಮನೆ ಆಗಂಗಿಲ್ಲ ಅಂದಿದ್ದಕ್ಕ ಸೇರ್ಲಿದ್ದಕ್ಕ ನಮ್ಮನ್ನ ಹೊಡೆದು ಹೊರಗೆ ಹಾಕ್ಯಾರ. ನಾವು ಬಾಡಿಗೆ ಮನೆಯಾಗ ಅದಾವಿ. ಕಂಪ್ಲೀಟ್ ಕೊಟ್ಟಿಲ್ರಿ. ಒಂದ್ಸತ ಕೊಟ್ಟಿದ್ದೀವ್ರಿ. ಕೊಟ್ಟಿದ್ರುನು ಅವರು ಸರಿ ಮಾಡಿ ಕಳ್ಸಿದ್ರು. ನಾವು ನಮ್ಮ ದೇವ್ರನೇ ಹೊಂದ್ಕೊಂಡಿಲ್ಲ ಮತ್ತು ನಮ್ಮ ಫಂಕ್ಷನ್ ಇಟ್ಟಾರ. ಬರ್ಲೇಬೇಕಂತ ಅಂದಾರ್ರಿ ಅವರು. ನಾವು ಬರಂಗಿಲ್ಲ, ನಾವು ಹೋಗಂಗಿಲ್ಲ ಅಂತಂದು ನಾವು ಹೋಗಿದ್ವಿ. ನಮ್ದು ಇದು ಹುಲಿಗೆಮ್ಮ ಮನಿ ದೇವ್ರು ಹುಲಿಗೆಮ್ಮ. ನಾವು ಹುಲಿಗೆಮ್ಮಗ ನಡ್ಕೊಂತೇವೆ. ನಾವು ನಮ್ಗೆ ಆಸೆ ಹೋಯ್ತು. ನಮ್ಗೆ ಇವ್ರು ಟಾರ್ಚರ್ ಕೊಡ್ತಾರೆ. ನಾವು 4 ವರ್ಷ ಆತ್ರಿ.
4 ವರ್ಷದಿಂದ ಬಲವಂತ. 4 ವರ್ಷದಿಂದ ಬಲವಂತ ಮಾಡಿ. ಬಲವಂತ ಮಾಡ್ತಾರ್ರಿ ನಮ್ಗ ಏನ್ರ ಆಮಿಷ ಕೊಟ್ಟಿದ್ದಾರೆ, ಏನ್ರ ಕೊಡ್ತೀವಿ ಅನ್ನೋ amount ಕೊಡ್ತೀವಿ. ಆ ಮಟ್ಟ ಕೊಡ್ತಾವ ಜಾಗ ಕೊಡ್ತಾವ ಅಂತೇಳಿ ಏನ್ರಿ ನಮ್ ಕ್ರಿಶ್ಚಿಯನ್ ಧರ್ಮಕ್ಕೆ ಬಂದ್ರೆ ನೀವು ಜಾಗ ಕೊಡ್ತಾ ಇಲ್ಲಿ ನಿಮ್ಗೆ ಜಾಗ ಕೊಡಂಗಿಲ್ಲ. ಸುಳ್ಳು ಹೇಳಿ ನಿಮ್ಗೆ ಮತಾಂತರ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡ್ತಾರ್ರಿ. ಹಂಗಾಗಿ ನಾವ್ ಸೇರ್ಕಣಕಿಲ್ರಿ ನಾವು ಅವ್ರ ಏನ್ ಅನ್ನತಾರಂದ್ರ ನಮ್ಮಪ್ಪ ಅವ್ರು ಅಣ್ತಮ್ರಿ. ಅವ್ರ ಏನಾದ್ರ ಅಂತಮ್ದಾಗ ನಮ್ದ್ರಾಗ ಸೇರ್ಕೊಂಡ್ಬಿಡಪ್ಪ, ನಮ್ದ್ರಾಗ ಸೇರ್ಕೊಂಡ್ರ ನಾವ್ ಅಲ್ರಿ ಪಾದ್ರಿ ಬಂದು ಕ್ರಿಶ್ಚಿಯನ್ ಅವ್ರು ಬಂದು ನಿಮ್ಮ ದೊಡ್ಡಪ್ಪವ್ರಿಗೆ ಕನ್ವರ್ಟ್ ಮಾಡ್ಕೊಂಡ್ ನಂತರ ನೆಕ್ಸ್ಟ್ ನಿಮ್ಗೆ ನಮ್ಗೆ ಮಾಡ್ಯಾರಿ. ಅಂದ್ರ ನಿಮ್ಗೆ ನಾವು ಆರಾಮ್ ಚಂದ್ರನಪ್ಪ. Total ಆಗಿ ನಿಮ್ಮ ಹಿಂದೂ ಒಳಗಂತ್ರ ಏನಿಲ್ಲ, ನಮ್ದ್ರಾಗ ಆದ್ರ ನಮ್ ದೇವ್ರ ಏನಾದ್ರು ಕೊಡ್ತಾನ. ಎಷ್ಟು ಕುಟುಂಬ ಹೋಗ್ಯಾರ ಈಗ ಅಲ್ಲಿ? ಆದ್ರ ಈಗ already ಲಾಸ್ಟ್ ನಮ್ದೊಂದ್ ಕುಟುಂಬ ನಮ್ಗೂ ಕರೆ ಆತಾರ್ರಿ. ಕರಿಪ್ಪ ಆರಾಮ್ ನಾವ್ ಇಲ್ಲಿ ಇದ ಮನ್ಯಾಗ ಇರನ್ರಿ, ಎಲ್ಲ ಚಲೋ ಇರೋಣ ಅನ್ನತಾರ್ರಿ. ನಮ್ಗ್ ಓದ್ ಇಷ್ಟ ಇಲ್ಲ. ಇಷ್ಟ ಇಲ್ರಿ ಬಾಡಿ ಮನೆಗೆ ಹೋಗ್ಯಾರ. ನಾವ್ ಬಾಡಿ ಯಾವ್ದಕ್ಕೆ ಹೆದರ್ಬೇಡ್ರಿ ಅಮ್ಮ. ನಿಮ್ ಜೊತೆಗೆ ಹಿಂದೂ ಸಂಘಟನೆಗಳು ಇದಾವೆ. ಯಾವ ಕ್ರಿಶ್ಚಿಯಾನಿಟಿಗೆ ಹೋಗ್ಬೇಡ್ರಿ, ಯಾವ ಧರ್ಮಕ್ಕೆ ಹೋಗ್ಬೇಡ್ರಿ. ನಮ್ ಧರ್ಮ ಶ್ರೇಷ್ಠ ಧರ್ಮ, ಸನಾತನ ಧರ್ಮ ಶ್ರೇಷ್ಠ ಧರ್ಮ. ಇದ್ರೊಳಗೆ ಇದ್ದು ಇದ್ರೊಳಗೆ ಜೀವನ. ಅವ್ರು ಒಂದೇ ರೊಟ್ಟಿ ತಿನ್ರಿ, ಹಿಂದೂ ಧರ್ಮದೊಳಗೆ ಇರೋಣ್ರಿ. ಅವ್ರು ಯಾರು ಅನ್ನೋದು ಸಂಘಟನೆಗಳು ನೋಡ್ಕೊಂತೀವಿ, ಹೇಳ್ತೀವಿ. ಕುಮಾರ್ ಅಂತಂದೆ. ನಾನು ಮೂಲತಃ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಇಜಾರ್ಲಕ್ಮಾಪುರ ಗ್ರಾಮದೊಳಗೆ ತಗೊಂತವ್ರಿ ನಾವು. ಸೊ ನಾನು ಚಿಕ್ಕವನಿದ್ದಾನಿಂದ ಒಂದ್ ಕಣ್ಣಿಗೆ ಬಾಲ್ ಏಟ್ ಆಗಿ ಕಣ್ ಕಳ್ಕೊಂಡಿದ್ದೆ. ಒಂದ್ ಕಣ್ಣ, ಇನ್ನೊಂದ್ ಕಣ್ಣು ಇದ್ದಾಗ ನನಗೆ ಈ ಕ್ರಿಶ್ಚಿಯನ್ ಮಾಫಿಯಾ ಬಸವರಾಜ ಹಳ್ಳಿಕೇರಿ ಮತ್ತು ಹನುಮಂತ ಬಳ್ಳಿಕೇರಿ ಅನ್ನೋರು ಇವರಿಬ್ರು ನನ್ನ ಕನ್ವರ್ಟ್ ಮಾಡಿದ್ರು. ಕನ್ವರ್ಟ್ ಮಾಡಿ ತೊಗೊಂಡು ಹೋದ್ಮೇಲೆ ವಾಪಸ್ ಕಣ್ ಕೊಡ್ತಾನೆ ಯೇಸು, ಈ ತರ ಕೊಬ್ಬರಿನೇ ಹಾಕೋರಿ, ಅದನ್ನ ಹಾಕೋರಿ, ಇದನ್ನ ಹಾಕೋರಿ ಅಂತಂದು ಹೇಳಿ ಎಲ್ಲ ಮೋಸ ಮಾಡಿ ಈ ರೀತಿ ನಾನು ಲಾಸ್ಟ್ ಫೈನಲಿ 2020 ನಾನು ಫೈನಲಿ ಕಣ್ಣ ಹೋಗ್ಬಿಡ್ತೆ. ನನಗೊಂದು ಡಿಗ್ರಿ ಫೈನಲ್ ಇಯರ್ ಬರೋಷ್ಟೊತ್ತಿಗೆ ನನ್ನ ಲೈಫ್ ಸ್ಪಾಯ್ಲ್ ಆಯ್ತು. ಈ ರೀತಿ ಕನ್ವರ್ಷನ್ ಮಾಡೋದಲ್ಲದೆ ಈಗ ಇನ್ನೊಂದು ಪೂರ್ತಿ ಒಂದು ಫ್ಯಾಮಿಲಿನ ಅವ್ರ ಫ್ಯಾಮಿಲಿ ಒಳಗೆ ಸ್ವತಃ ಇದ್ದವ್ರು ಅವ್ರು ಒಬ್ಬರೇ ಕನ್ವರ್ಟ್ ಆಗಿಲ್ಲ, ಅವ್ರನ್ನೂ ಸಹ ಕನ್ವರ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಅವರು ಬೇರೆ ಬೇರೆ ಊರಿಂದ ಆಂಧ್ರ, ತೆಲಂಗಾಣ ಅಲ್ಲಿಂದ ಪಾದ್ರಿಗಳನ್ನ ಕರೆಸಿ ಅವರು ಕನ್ವರ್ಷನ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಏನ್ ಮಾಡ್ಬೇಕಂತ ತಿಳಿಲಾರ್ದಂಗ ನಾವು ಈಗ ಶಾರಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಾವು ಇದನ್ನ ಸರಿಪಡಿಸಕ್ ನೋಡಾತೀವಿ. ಒಂದು ಅವರು ಸ್ವಧರ್ಮಕ್ಕೆ ತಿರುಗಾದ್ರೂ ಬರ್ಲಿ, ಇಲ್ಲ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿ ಹೋಗ್ಬಿಡ್ಲಿ ಅಂತ. ನಾನು 15 ವರ್ಷ ಇದ್ದಾಗ ನನ್ಗೆ ಒಂದ್ ಕಣ್ಣು ಕಳ್ಕೊಂಡಿರಿ. ಒಂದ್ ಕಣ್ಣಿಗೆ ಬಾಲ್ ಬಿದ್ದು ಒಂದ್ ಕಣ್ಣು ಹೋಗಿತ್ತು. ಅಲ್ಲಿಂದ ನನ್ಗೆ ಇವ್ರು ಕನ್ವರ್ಟ್ ಮಾಡಿದ್ರು. ಕನ್ವರ್ಟ್ ಮಾಡಿದಾಗ ಅಲ್ಲಿ ಹೋದೆ, ಜೀಸಸ್ ಕಣ್ಣು ಕೊಡ್ತಾನಂತಂದು ಹೋಗಿ ಎಲ್ಲಾ ರೀತಿಯಿಂದ ಎಷ್ಟಂದ್ರೆ ಭಾಳ ಮೆಂಟಲಿ ಟಾರ್ಚರ್ ಮಾಡಿದಾರ ಅವ್ರು ನನ್ಗೆ. ನಿನ್ಗೆ ಮತ್ತೆ ಇದ್ರೊಳಗೆ ಕಣ್ಣು ಬಂದಿಂದ ನಿನ್ಗೆ ಒಂದು ಲೈಫ್ ಸೆಟ್ ಆಗಕ್ಕೆ ಅಮೌಂಟ್ ಎಲ್ಲ ಸೆಟಲ್ ಮಾಡಿಸ್ತೇವೆ ನಾವು, ಈ ರೀತಿ ಆಶೆ ಆಮಿಷಗಳನ್ನ ಕೊಟ್ರು. ಆದ್ರೆ ಫೈನಲಿ ನನಗೆ ಕಣ್ಣು ಕೊಡ್ತೇನೆ ಅಂದ್ರಿ, ಕೊಡ್ಲಿಲ್ಲ. ಕೊಡ್ತೇನೆ ನಿಮ್ಗೆಲ್ಲ ಅಂದ್ರೆ ನಾನು ಚಿಕ್ಕವನಿದ್ದೀರಿ, ನಿನ್ ಲೈಫ್ ಸೆಟ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಸೆಟ್ ಅಷ್ಟೊತ್ತಿಗೆ ನಾನು ನಾ ಹೊರಗೆ ಬರ್ಬೇಕು ಅನ್ನೋಷ್ಟೊತ್ತಿಗೆ ನನ್ನ ಕಣ್ಣು ಡ್ಯಾಮೇಜ್ ಆಗ್ಬಿಡ್ತೀರಿ, 2 ಕಣ್ಣು. ಈಗ ಪೂರ್ತಿ ನಿಮ್ಮನ್ನ ಹಂಗ ಬಿಟ್ಬಿಟ್ರ? ಬಿಟ್ಬಿಟ್ರಿ ಅವ್ರು. ನನ್ನನ್ನು ಮತ್ತೆ ವಾಪಸ್ ಅಪ್ರೋಚ್ ಮಾಡ್ಲಿಲ್ಲ ಅವರು. ನಾನು ಹೊರಗೆ ಬಂದ್ಬಿಟ್ಟೆ. ಇದು ಮತ ಸುಳ್ಳು, ಇದೆಲ್ಲ ಯೇಸು ಅನ್ನೋದು ಒಂದು ಕ್ಯಾರೆಕ್ಟರ್, ಒಂದು ಕ್ರಿಯೇಟೆಡ್ ಕ್ಯಾರೆಕ್ಟರ್ ಅನ್ಸ್ಬಿಡ್ತೀರಿ ನಮ್ಗೆ. ಇವರೆಲ್ಲರೂ ಒಂದು ತರ ನಮ್ಮ ದೇಶದೊಳಗ ಈ ಕ್ರಿಶ್ಚಿಯನ್ ಧರ್ಮ ಬಂದು ನಮ್ಮ ದೇಶನ ಒಡೆಯಕ್ಕೋಸ್ಕರ ನೋಡತ್ತಾರ ನಂಗೆ ಅರ್ಥ ಆತ್ರಿ. ಕೆಲವೊಂದಿಷ್ಟು ಜನ ದೊಡ್ಡವರು ನನಗೆ ಹೇಳಿದ್ರಿ, ಈ ತರ ಎಲ್ಲ ಮಾಡಬಾರ್ದಿತ್ತು ನೀನು ಅಂತ. ಅವಾಗ ನಾನು ಬೆಳೆದು ನಿಂತಿರೋ ವಯಸ್ಸಿಗೆ ನನಗೆ ಅರ್ಥ ಆಗ ಏಜ್ ಬಂತ್ರಿ. ಅವಾಗ 22 ಇಯರ್ಸ್ಗೆ. ಅದಕ್ಕಿಂತ ಪೂರ್ವದೊಳಗೆ ನಾನು ಮೈನರ್. ಅವಾಗ ನಾನು ಕನ್ವರ್ಟ್ ಮಾಡಿದಾರೆ ಅವರು. ಈ ತರ ಕನ್ವರ್ಟ್ ಮಾಡಿ ನಮ್ಗೆ ಭಾಳ ತುಂಬಾ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅವರು. ಇಷ್ಟೆಲ್ಲ ಆಗಿದ್ದಾರೆ ಇವರು ಬಸವರಾಜ್ ಮತ್ತು ಹನುಮಂತ ಹಳ್ಳಿಕೇರಿ ಅನ್ನೋರ ಕಡೆಯಿಂದ ಸಹ ಅವರು ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ. ಅಲ್ಲಿ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಮಾಡಿಸ್ತಾರ್ರಿ, ಜಾಗ ಕೊಡ್ತೀನಿ ಅಂತಾರ, ಇಲ್ಲ ನಿಮ್ಗೆ ಏನ್ರ ರೇಷನ್ ಗಿಷನ್ ಬೇಕಂದ್ರೆ ರೇಷನ್ ಸಪ್ಲೈ ಮಾಡ್ತೀವಿ ಅಂತಾರ. ಎಷ್ಟ್ ಮಂದಿ ಕನ್ವರ್ಟ್ ಮಾಡ್ರಿ ಟೋಟಲಿ? ಈಗ ಆಲ್ಮೋಸ್ಟ್ ಅಲ್ಲಿ ಬಾಳ ಜನ ನಾನು ಹೊರಗೆ ಬಂದ್ಮೇಲೆ ಇದೆಲ್ಲ ಸುಳ್ಳು ಅಂತಂದ್ರೆ ತುಂಬಾ ಜನ ನಾನು ವಾಪಸ್ ಇದಕ್ಕೆ ತಗೊಂಡ್ಬಂದೇನ್ರಿ. ಈಗ ಸ್ವಲ್ಪ ಇವ್ರದೊಂದು ಫ್ಯಾಮಿಲಿ ನನಗೆ ರೀಸೆಂಟ್ ಆಗಿ ನಮ್ ಬೇರೆ ಅಲ್ರಿ, ನಮ್ ದೊಡ್ಡಪ್ಪನ ಮಕ್ಳರಿ ಅವ್ರು ಏನಂದ್ರೆ ರೀಸೆಂಟ್ ಆಗಿ ಹಿಂಗ ಅಂತಿದಾರಪ್ಪ ನಿಮ್ಮ ಅಣ್ಣಾರು ಮತ್ ಹೋಗ್ತೀನಿ ಹಂಗ ನಮ್ಮ ಅತ್ತಿಗೆರು ಹೇಳಿದಾಗ ನಾನು ಅವನ್ನ ಬೇಡವಾ, ನಮ್ಮ ಧರ್ಮದಿಂದ ನೀವು ಹೋಗೋದು ಬೇಡ, ಮಕ್ಳು ಯಾರು ಮತ್ತ ಆ ಧರ್ಮಕ್ಕೆ ಹೋಗಿ ನೀವು ಮತಾಂತರ ಆಗೋದು ಸರಿಯಲ್ಲ ಅಂತ ನಾನು ಅವ್ರಿಗೆ ಹೇಳಿ ವಾಪಸ್ ಫೈನಲಿ ಹಿಂಗ್ ಮಾಡೋಣ ಅಂತ. ಬೇಕಂದ್ರೆ ಅವ್ರು ನಿಮ್ ಟಾರ್ಚರ್ ಮಾಡತ್ತಾರಲ್ಲ, ಅದಕ್ಕೆ ಕಾನೂನು ಮುಖಾಂತರ ನಾವ್ ಏನ್ ತಗೊಳೋದೈತಿ, ಅವ್ರ ಕಾರ್ಯಾಚರಣೆ ಮಾಡಿಸೋದೈತಿ ಅದನ್ನ ಮಾಡ್ಸೋಣ ಅಂತ ಹೇಳಿ ನಾನು ಅವ್ರನ್ನ ತಡೆದು ನಿಲ್ಲಿಸಿ ಇವತ್ತು ಅವ್ರಿಗೆ ಕಂಪ್ಲೀಟ್ ಮಾಡಿ. ನಿಮ್ ಏರಿಯಾದೊಳಗೆ ಎಷ್ಟು ಮಂದಿ ಕನ್ವರ್ಟ್ ಮಾಡಿರ್ಬೋದು? ಈಗ ಆಲ್ಮೋಸ್ಟ್ ಅಲ್ಲಿ ಒಂದು 7 ಕುಟುಂಬಗಳ ಅವ್ರದ್ದು ರಿಲೇಷನ್ ಒಳಗ 7 ಕುಟುಂಬ ನಮ್ಮ ಏರಿಯಾ, ನಮ್ದು ಎಲ್ಲಾರ್ದು ಒಂದೇ ರಿಲೇಷನ್ ರೀ. ಅಲ್ಲಿರೋದೆಲ್ಲಾರು ಒಟ್ಟರ ಸಮಾಜದವ್ರು, ನಾವು ಬೋವಿ ಸಮಾಜದವ್ರು. ಆಲ್ಮೋಸ್ಟ್ ಅಲ್ಲಿ ಬೋವಿ ಸಮಾಜದವ್ರನ್ನ ಕನ್ವರ್ಷನ್ ಮಾಡಕ್ಕೆ ನೋಡ್ಯಾರಿ ಅವ್ರು. ಆಲ್ಮೋಸ್ಟ್ ಒಂದು 7 ಕುಟುಂಬ ಮ್ಯಾಕ್ಸಿಮಮ್ ಕನ್ವರ್ಟ್ ಆಗ್ಯಾರ. ಈಗ ಇವ್ರದೊಂದು ಕನ್ವರ್ಟ್ ಮಾಡೋರು ಇದ್ರಿ ಅವ್ರ ಕುಟುಂಬನ, ಅದು ಕನ್ವರ್ಷನ್ ತಡೆದಿದ್ರು. ಸರಿ.